ವೇತನ ತಡೆ ಹಿಡಿಯುವಂತಹ ಸರ್ಕಾರಕ್ಕೆ ಏನು ಧಿಕ್ಕಾರ. ಕನಿಷ್ಠ ವೇತನವನ್ನು ತಡೆ ಹಿಡಿಯುವ ಸರ್ಕಾರಕ್ಕೆ ಏನು ಧಿಕ್ಕಾರ. ಪಂಚಾಯಿತಿ ನೌಕರರ ಮೇಲೆ ನಡೆಯುತ್ತಿರುವ ದಾಳಿಯನ್ನು ಖಂಡಿಸಿ ಏನು ಧಿಕ್ಕಾರ. ಸಿಐಟಿಯು ಗ್ರಾಮ ಪಂಚಾಯಿತಿ ನೌಕರರ ಸಂಘಕ್ಕೆ ಬೆಂಗಳೂರು ಗ್ರಾಮಾಂತರ ರಾಮನಗರ ಜಿಲ್ಲೆಯ ಎಲ್ಲಾ ನೌಕರರು ಸೇರಿ ನಡೆಸುತ್ತಿರುವ ಹೋರಾಟವು ಜಯವಾಗಲಿ. ಗೋಪಾಲಕೃಷ್ಣ ಅರಳಿ ಅಂತ ನಾನು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘದ ರಾಜ್ಯ ಉಪಾಧ್ಯಕ್ಷ. ಇವತ್ತು ಪಂಚಾಯತಿ ನೌಕರರು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿದೆ, ನಮ್ಮ ದೀರ್ಘಕಾಲದ ಹೋರಾಟಗಳು ನಿರಂತರವಾಗಿ ನಡೀತಾ ಒಂದಲ್ಲ ಒಂದು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ಮುಖ್ಯವಾಗಿ ಇವತ್ತು ನಡೀತಾ ಇರ್ತಕ್ಕಂಥ ಪ್ರತಿಭಟನೆಗಳಿಂದ ಸರ್ಕಾರ ಮೇ ತಿಂಗಳು 22ನೇ ತಾರೀಕು ಕನಿಷ್ಠ ವೇತನವನ್ನು ಜಾರಿ ಮಾಡಿದೆ. ಆದರೆ ಈ ಕನಿಷ್ಠ ವೇತನ ಅದೇನೋ ಗಾದೆ ಹೇಳ್ತಾರಲ್ಲ, ಕೈ ಬಂತು ಬಾಯಿ ಬರಲಿಲ್ಲ. ಇದೇ ಸರ್ಕಾರ ಈಗ ಈ ಒಂದು ಕನಿಷ್ಠ ವೇತನ ಜಾರಿ ಮಾಡೋದ್ರಲ್ಲಿ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದೆ. ಇದರ ವಿರುದ್ಧ ಕೂಡ ನಾವು ಹೋರಾಟವನ್ನು ಮಾಡಿದ್ದೀವಿ. ಎಲ್ಲ ಗೊತ್ತಿದೆ. 9ನೇ ತಾರೀಕು RDPR ಸೆಕ್ರೆಟರಿ 9/7 RDPR ಸೆಕ್ರೆಟರಿಯವರು ಸಭೆ ಕರೆದರು. ಅವರೇನು ಹೇಳಿದ್ರು, ನಾವು ಈ ಒಂದು ವೇತನವನ್ನು ಜಾರಿ ಮಾಡ್ತೀವಿ. ಲೇಬರ್ ಇಲಾಖೆಯವ್ರನ್ನ ಕೇಳಿದ್ರೆ ಅವರೇನು ಹೇಳಿದ್ರು, ಹೌದು ಇದು ಸುಪ್ರೀಂ ಕೋರ್ಟ್ನ ಆದೇಶದ ಮೇಲೆ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಮಾಡ್ತಾ ಇದ್ದೀವಿ, ಜಾರಿ ಮಾಡ್ತೀವಿ ಅಂತ ಅವರು ಹೇಳಿದ್ರು. ಲೇಬರ್ ಇಲಾಖೆ ಹೇಳುತ್ತೆ, RDPR ಇಲಾಖೆ ಹೇಳುತ್ತೆ. ಆದರೆ ಮೊನ್ನೆ 14ನೇ ತಾರೀಕು ಕ್ಯಾಬಿನೆಟ್ ಸಬ್ ಕಮಿಟಿ ಕ್ಯಾಬಿನೆಟ್ ಸೇರಿ ಒಂದು ಉಪಸಮಿತಿಯನ್ನು ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಮಾಡಿದರು. ಇದರ ಉದ್ದೇಶ ಏನು ಅಂತಂದರೆ ಕನಿಷ್ಠ ವೇತನವನ್ನು ಪುನರ್ ಪರಿಶೀಲನೆ ಮಾಡಬೇಕು. ಯಾಕೆ ಮಾಡಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ಪ್ರಶ್ನೆ. ಈಗಾಗಲೇ ಸರ್ಕಾರ ಆದೇಶ ಮಾಡಿದೆ, ಜಾರಿ ಮಾಡೋ ಹಂತದಲ್ಲಿರುವಾಗ ಇದನ್ನು ಪರಿಶೀಲನೆ ಮಾಡ್ತಿದ್ದ ಅದೇ ಸರ್ಕಾರ ಒಂದು ಉಪಸಮಿತಿಯನ್ನು ಮಾಡಿರೋದನ್ನು ಖಂಡಿಸಿ ಇವತ್ತು ನಾವು ಇಡೀ ರಾಜ್ಯದಿಂದ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಸರ್ಕಾರ ಕೂಡಲೇ ಆ ಕಮಿಟಿಯನ್ನು ರದ್ದು ಮಾಡಬೇಕು. ಕನಿಷ್ಠ ವೇತನ ಸೇರಿದಂತೆ ನಮ್ಮ 6 ಬೇಡಿಕೆಗಳನ್ನು ಏನೀಗಾಗಲೇ ಸರ್ಕಾರ ಅಂಗೀಕಾರ ಮಾಡಲಿಕ್ಕೆ ಸಚಿವರ ಹತ್ರ ಇದೆ, ಅವನ್ನೆಲ್ಲವನ್ನು ಬೇಗ ಆದೇಶ ಮಾಡಿ ಕೊಡಬೇಕು ಅಂತ ಒತ್ತಾಯವನ್ನು ಮಾಡ್ತೀವಿ. ತಮ್ಮ ಹೆಸರು